ಏನೂ ಪ್ಲ್ಯಾನ್ ಇಲ್ಲ, ಏನೂ ಸ್ಕ್ರಿಪ್ಟೆಡ್ ಇಲ್ಲ. ಆಫ್ಟರ್ ಲಾಂಗ್ ಗ್ಯಾಪ್ ಒಂದು ಚಲೋ ಟ್ರಿಪ್ ಹೋಗಿ ಬಂದೆ, ನಿಮ್ಮ ಜೋಡಿ ಶೇರ್ ಮಾಡಬೇಕನ್ನಿಸ್ತು. ಇದು ಪ್ರಾಪರ್ ವ್ಲಾಗ್ ಆಗಲ್ಲ ಅಂತ ಗೊತ್ತು, ಬಟ್ ಪಕ್ಕಾ ಈ ವಿಡಿಯೋ ಎಂಜಾಯ್ ಮಾಡ್ತೀರಿ. ಫಸ್ಟ್ ಆಫ್ ಆಲ್ ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಎವ್ರಿಬಡಿ. ಇವ ನಮ್ಮ ಶಂಕರು ಅಂತ. ಸೊ ಶಂಕರ್ ಅವ್ರೆ, ನಿಮ್ಗೆ ಈಗ ನಾವೀಗ ಎಲ್ಲಿ ಹೊಂಟಿವಿ, ಏನು ಪ್ಲಾನ್ ಅದ ಸ್ವಲ್ಪ ಹೇಳ್ತೀರನೆ? ಆಕ್ಚುಲಿ ನಮ್ದು ಏನ್ ಇಂಟೆನ್ಷನ್ ಅಂತಂದ್ರೆ ಪೀಸ್ಫುಲ್ ಆಗಿ ಒಂದು ದೊಡ್ಡ ಟ್ರಿಪ್ ಹೋಗ್ಬೇಕು. ನಾವು ದೂರದ ಪ್ರಯಾಣಕ್ಕೆ ಹೋಗ್ಬೇಕು ಅಂತ ಮಾಡೀವಿ. ಅದಕ್ಕೆ ಸೊ ಹಿಂಗಾಗಿ ವಯನಾಡ್ ಪ್ಲಾನ್ ಮಾಡಿ ನೋಡ್ರಪ್ಪ. ಎಲ್ಲಾ ನಮ್ಮ ಮಂದಿ ಐತಿ, ಜವಾರಿ ಮಂದಿ ಕೂಡ ಜವಾರಿ ನಾಟಿ ಇದ್ರ ಡ್ಯಾನ್ಸ್ ಹೊಡ್ಕೊಂತ ಹೊಂಟೆ ಹೋಗ್ಬೇಕಂತ ಈ ಪ್ರಯಾಣ ಒಂದ್ 1.5 ದಿವಸ ಇಲ್ಲ 1 ದಿವಸ ಆಕೈತಿ. ಮುಂದೆ ವಿಡಿಯೋ ಹಾಕ್ತೀವಿ, ನೋಡ್ಬಿಡ್ರಿ. ಒಂದ್ ಲೈಕ್, ಸಬ್ಸ್ಕ್ರೈಬ್, ಫಾಲೋ ಹೊಡೆದ್ಬಿಡ್ರಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ತುಳು ಬ್ಲಾಗ್ಸ್. ನಾನು ನಿಮ್ಮ ಹುಬ್ಬಳ್ಳಿ ಹುಡುಗ ಸುಪ್ರೀತ್. ವೀಕೆಂಡ್ ಆರಾಮ್ ರೆಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಗ ನನ್ನ ಫ್ರೆಂಡ್ಸ್ ಸಡನ್ ಟ್ರಿಪ್ ಪ್ಲಾನ್ ಮಾಡಿ ನಾನು ವಯನಾಡಿಗೆ ಕರ್ಕೊಂಡು ಹೊಂಟಾರೆ. ಎಲ್ಲರೂ ಮಕ್ಕೊಂಡಿದ್ದು ನೋಡಿ ಸ್ವಲ್ಪ ಬೋರ್ ಆಗತ್ತಿತ್ತು, ಬಟ್ ಆಫ್ಟರ್ ಸಮ್ ಟೈಮ್ ಬೋರ್ ಆಗತ್ತೆ ಅಂತಂದು ಕೂತವನ ಯಾವಾಗ ಮೈಸೂರು ರೀಚ್ ಆದಿವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಮೈಸೂರು ಪ್ಯಾಲೇಸ್ ನೈಟ್ ವ್ಯೂ ಮಸ್ತ್ ಕಾಣತ್ತು. ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿ ಮಕ್ಕೊಂಡಿದ್ವಿ. ವಾಪಸ್ ಕಣ್ ತೆಗೆದಾಗ ನಮ್ಮ ಮುಂದೆ ಈ ನೇಚರ್ ವ್ಯೂ ಇತ್ತು. ಇಲ್ಲೇ ಒಂದು ಗುಡಿ ಇತ್ತು. ಗುಡಿಗೆ ಹೋಗಿ ನಮ್ಮ ಟ್ರಿಪ್ ಚಲೋ ಆಗಲಿ ಅಂತಂದು ಬೇಡ್ಕೊಂಡು ಜರ್ನಿ ಕಂಟಿನ್ಯೂ ಮಾಡಿದ್ವಿ. ದಿವಸ ಮುಂಜಾನೆ ಚಹಾ ಕುಡಿದ್ರುಡ. ಸೊ ನೆಕ್ಸ್ಟ್ ಸ್ಟಾಪ್ ಚಹಾ ಸ್ಟಾಪ್ ಆಗುತ್ತೆ. ಚಹಾ ಕುಡಿದು ನಾವೀಗ ಹೊಂಟಿವಿ ಎಡಿಕಲ್ ಕೇವ್ಸ್. ಟೈಮ್ 8:43. ನಾವದೀವಿ ವಯನಾಡ್ ಎಡಿಕಲ್ ಕೇವ್ಸ್ ಒಳಗೆ. ಹತ್ಲಿಗತ್ತೀವಿ ಮ್ಯಾಗ. ಇಡೀ ರಾತ್ರಿ ಅವನವನ ಮಸ್ತ್ ಎಂಜಾಯ್ ಮಾಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಸಾಕ್ ಹಾಗೆ ನಾಷ್ಟನೂ ಹೊಡೆದಿಲ್ಲ. ಚಾ ಕುಡ್ದೇವಿ ಬಿಟ್ರಿ. ಪ್ಲಾಸ್ಟಿಕ್ ಬಾಟ್ಲು ಒಯ್ಯಂಗಿಲ್ಲ. ಸೊ ಈಗ ಅಷ್ಟರು ಇಲ್ಲಿ ಟಿಕೆಟ್ ತೊಗೊಂಡೆ, ಅಲ್ಲಿ ಮ್ಯಾಗ ಹತ್ಲಿಗತ್ತೀವಿ. ಇದು ಎಡಿಕಲ್ ಕೇವ್, ಕೇರಳ ಒಳಗಿರೋ ಒನ್ ಆಫ್ ದ ಮೋಸ್ಟ್ ಫೇಮಸ್ ಹಿಸ್ಟಾರಿಕಲ್ ಸ್ಪಾಟ್. ಇಲ್ಲಿ 6000-8,000 ವರ್ಷ ಹಳೆ ರಾಕ್ ಕಾವಿಂಗ್ಸ್ ಅದಾವಂತ ಹೇಳ್ತಾರೆ. ಆ್ಯಂಡ್ ಇದು ಅರೌಂಡ್ 1200 ಮೀಟರ್ಸ್ ಅಬೋವ್ ಸೀ ಲೆವೆಲ್ ಅದ. ಅಪ್ರಾಕ್ಸ್ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಅದ. ಆ್ಯಂಡ್ ಇದು ಬರೀ ಮುಂಜಾನೆ 9 ಗಂಟೆ ಅಂತ 4 ಗಂಟೆ ಮಟ್ಟ ಅಷ್ಟ ಓಪನ್ ಇರ್ತದೆ. ಈ ಗೇಟ್ ದಾಟಿ ಒಳಗೆ ಹೋದಾಗ ಏನೋ ಡಿಫ್ರೆಂಟ್ ಫೀಲ್. ಸ್ಟೋನ್ ಏಜ್ ಒಳಗೆ ಇಲ್ಲಿ ಮಂದಿ ಇದ್ರು ಅಂದ್ರೆ ನೀವು ನಂಬ್ತೀರಿ? ನಾಲ್ಕು ಸೈಡ್ನಲ್ಲಿ ಕಲ್ಬಂಡೆಗಳು. ನೇಚರ್ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಅಂತ ಫೀಲ್ ಆಗುತ್ತೆ. ಎಡಿಕಲ್ ಕೇವ್ ಅನ್ನೋದಂದ್ರೆ 2 ಕಲ್ಲಿನ ನಡುವೆ ಇಲ್ಲೊಂದು ಅದ ಕಲ್ಲೆ, ಇಲ್ಲೊಂದು ಕಲ್ಲದ, ಇದು ನಡುವಿದೆ, ಅದಕ್ಕೆ ಎಡಿಕಲ್ ಅಂತಾರೆ. ಆ್ಯಂಡ್ ಇಲ್ಲಿ ಹಳೇ ಮಂದಿ ಇಲ್ಲೇನು ಕಾಡು ಮನುಷ್ಯರು ಅಂತಂದು ನಾವೇನು ಸ್ಟೋನೇಜ್ ಅಂತೀವಲ್ಲ, ಆ ಮಂದಿ ಮಾಡಿದ ಕಾರ್ವಿಂಗ್ಸ್ ಇವೆ. ಕ್ರೇಜಿ ಅಲ್ಲ. ಮುಂಜಾನೆ ಟ್ರೆಕ್ ಮಾಡಿ ಭಾಳ ಟಯರ್ಡ್ ಆಗ್ಯದ. ಇನ್ನೂ ನಾಷ್ಟನೂ ಮಾಡಿಲ್ಲ. ಮೊದಲು ನಾಷ್ಟ ಮಾಡಬೇಕು. ನಾಷ್ಟ ಹುಡ್ಕೊಂತ ಹೊಂಟವ್ರು ನಾವು ಸ್ಟಾಪ್ ಮಾಡಿದ್ದ ಫನ್ ಪಾರ್ಕ್ ಒಳಗೆ. ಇಲ್ಲೇ ಏನೂ ಆಟ ಆಡಬೇಕು ಅನ್ನಿಸ್ಲಿಲ್ಲ, ಬಿಕಾಸ್ ಟ್ರೆಕ್ ಮಾಡಿ ಸಾಕಾಗುತ್ತೆ. ಸೊ ಜಸ್ಟ್ ವಾಕ್ ಮಾಡಿ ನೇಚರ್ ನೋಡ್ಕೊಂಡು ನಾವು ಬಂದೀವಿ
1980s ನಾಸ್ಟಾಲಜಿಕ್ ರೆಸ್ಟೋರೆಂಟ್. ಸೊ ಗಾಯ್ಸ್, ನಾವೀಗ ಬಂದೀವಿ ವಾಯನಾಡ್ ಚುಂಡ ಒಳಗೆ. ನಮ್ಮ ಟಿ ಇಲ್ಲದೆ, ಕಬ್ಬ ಇಲ್ಲದಾನೆ, ಆ್ಯಂಡ್ ಇದು ನಮ್ಮ ರೂಮ್. ಸೊ ಇಲ್ಲಿ ನಾವಿದ್ದೀವಿ ಬ್ರೇಕ್ ಚೈನ್ ಅಂತಂದು ಒಂದು ರೆಸಾರ್ಟ್ ಒಳಗೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲ್, ಇಲ್ಲಿ ಹುಡುಗರು ಫೋಟೋಶೂಟ್ ಮಾಡ್ಕೊಳಿಕತ್ತಾರೆ. ಇಲ್ಲೆಲ್ಲ ಆಟ ಆಡಲಿಕ್ಕೆ ಜಾರುಗುಂಡಿ ಯಾವ್ಯಾವ ಅದಾವೆ. ಚಲೋ ಅದ. ಪ್ಲ್ಯಾನ್ಸ್ ಅಂತೂ ಏನೂ ಇಲ್ಲ. ಈಗ ಹೆಂಗೆ ಬಂದೀವಿ ಅನ್ಪ್ಲ್ಯಾನ್ಡ್ ಆಗಿ ಈಗ ಹಂಗೆ ಹೋಗ್ಬೇಕಾರಲ್ಲೇ ಸರ್ಚ್ ಮಾಡ್ಕೊಂಡು ಹೋಗ್ಬೇಕಂತ ಮಾಡೀವಿ. ಸೊ ನೋಡೋಣ, ಬಟ್ ಮಜಾ ಮಾಡೋಣ. ನಾವೀಗ ಹೊಂಟೀವಿ ಬನಾಸುರ ಸಾಗರ್ ಡ್ಯಾಮ್. ಇಲ್ಲಿ ಎಂಟ್ರೆನ್ಸ್ ಟಿಕೆಟ್ ಕಾಸ್ಟ್ ಮತ್ತು ಅದರ್ ಆಕ್ಟಿವಿಟೀಸ್ ಕಾಸ್ಟ್ ಹಾಕ್ಯಾರ. ಡ್ಯಾಮಿಗೆ ಹೋಗ್ಲಿಕ್ಕೆ 2 ವೇಸ್ ಅದಾವ. 1.7 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು, ಎಲ್ಸ್ ಪಿಕಪ್ ಆ್ಯಂಡ್ ಡ್ರಾಪ್ ಪೇಯ್ಡ್ ಫೆಸಿಲಿಟಿ ತಗೊಂಡ ಹೋಗ್ಬೋದು. ಬನಸುರ ಸಾಗರ್ ಡ್ಯಾಮ್ ಏಷ್ಯಾನಲ್ಲಿ ಬಿಗ್ಗೆಸ್ಟ್ ಅರ್ತ್ ಡ್ಯಾಮ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನಿಂತ ನೋಡಿದಾಗ ಲೈಫ್ ಸ್ವಲ್ಪ ಸ್ಲೋ ಆಗತ್ತದ. ಮೈಂಡ್ ಫುಲ್ ಆಫ್ ಕಾಮ್ನೆಸ್, ಹಿಲ್ಸ್, ವಾಟರ್, ಸೈಲೆನ್ಸ್. ಸಿಂಪಲ್ ಮೂಮೆಂಟ್ಸ್ ತಾನೇ ಬಿಗ್ಗೆಸ್ಟ್ ಮೆಮರೀಸ್. ಡ್ಯಾಮ್ ನೋಡ್ಕೊಂಡು ರೆಸಾರ್ಟ್ ಹೋಗುವಷ್ಟೊತ್ತಿಗೆ ಕತ್ಲಾಗಿತ್ತು. ಊಟ ಮಾಡ್ಕೊಂಡು ಫೈರ್ ಕ್ಯಾಂಪ್ ಹಚ್ಚಿ ಚಿಲ್ ಮಾಡಿ ಡೇ ಎಂಡ್ ಮಾಡಿದ್ವಿ. ಡೇ 2 ಸ್ಟಾರ್ಟ್ ಆಯ್ತು. ಅ ನ್ಯೂ ಡೇ ವಿತ್ ನ್ಯೂ ಎನರ್ಜಿ. ಈಗ ಸನ್ರೈಸ್ ನೋಡಲಿಕ್ಕೆ ಲಕಿಡಿ ವ್ಯೂ ಪಾಯಿಂಟಿಗೆ ಹೊಂಟಿವಿ. ಇದು ವಾಯನಾಡಲ್ಲಿ ಮೋಸ್ಟ್ ಫೇಮಸ್ ವ್ಯೂ ಪಾಯಿಂಟ್ಸ್ ಒಳಗೆ ಇದು ಒಂದು. ಸನ್ರೈಸ್ ನೋಡಿ ಚಹಾ ಕುಡಿದ ನಾಷ್ಟ ಮಾಡಿದ್ವಿ ಆ್ಯಂಡ್ ವಾಪಸ್ ನಮ್ಮ ರೆಸಾರ್ಟಿಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ. ರೆಸ್ಟ್ ಮಾಡೋಣ ಅನ್ಕೊಂಡೆ ರೆಸಾರ್ಟಿಗೆ ಹೊಂಟವ್ರು ನಾವು ಸೀದಾ ಹೋಗಿ ಜಿಗ್ಗಿದ್ದ ಪೂಲ್ ಒಳಗೆ. ಸನ್ರೈಸ್ ಇಂತ್ರ ಸ್ಟಾರ್ಟ್ ಆಯಿತು. ಸ್ವಿಮ್ಮಿಂಗ್ ಪೂಲ್ ಒಳಗೆ ರಿಫ್ರೆಶ್ ಆಯಿತು. ಎನರ್ಜಿ ಬೇಕಂತಂದು ಊಟನೂ ಆಯಿತು. ಈಗ ನಮ್ಮ ಜರ್ನಿ ಹೊಸ ವೈಬ್ ಜೊತೆ ಕೋಜಿಕೋಡೆ ಕಡೆ. ಸಾಗರದ ಆಳದಂತೆ ನನ್ನ ಮನಸ್ಸು, ಕೈಯಲ್ಲಿ ಆಗದಿದ್ದರೂ ಕಟ್ಟಿರುವ ಕನಸು. ಈಗ ನಮ್ಮ ಪಯಣ ಕಡಲಿನ ತೀರಕ್ಕೆ, ಸೂರ್ಯ ಜಾರುವ ಮುಂಚೆ ನೋಡುವ ಬಯಕೆ. ಈ ಪ್ರಯಾಣದಲ್ಲಿ ಈ ಹೃದಯಕ್ಕೆ ಏನೋ ನೆಮ್ಮದಿ ಸಿಕ್ಕ ಹಾಗೆ. ಅಲೆಗಳು ಹಾಡುವ ಹಾಡು ಕೇಳುತ್ತಾ, ಸುಂದರವಾದ ಪ್ರಕೃತಿಯ ನೋಡುತ್ತಾ ಪ್ರತಿಕ್ಷಣ ಆನಂದಿಸಬೇಕು ಎನ್ನುವ ಆಸೆ. ಜೀವನ ತುಂಬ ಚಿಕ್ಕದು, ಬೇಕಿದ್ದೆಲ್ಲ ಸಿಗದು. ಸಿಕ್ಕಿದ್ದನ್ನು ಪ್ರೀತಿಸಿ ಖುಷಿಪಡು. ಇಂತಿ ನಿಮ್ಮ ಸುಪ್ರೀತ್. ಸೊ ನಾವು ಇಲ್ಲಿ ಬೀಚ್ ಒಳಗದೀವಿ. ಇಲ್ಲಿ ಹೆಂಗದ ನೋಡ್ರಿ, ಇಲ್ಲೆಲ್ಲೂ ಅಲ್ಲಿಂದ ನಡ್ಕೊಂಬಂದ್ವಿ. ಇಲ್ಲಿ ನಡ್ಕೊಂಬಂದೆ ಇಂಥ ಕಲ್ಲು ಒಳಗೆ ನಡ್ಕೊಂಬಂದು ಇಲ್ಲೇ ಸನ್ಸೆಟ್ ನೋಡ್ರಿ, ಮಸ್ತ್ ಎಂಜಾಯ್ ಮಾಡ್ಲಿಕ್ಕತ್ತೀವಿ. ಸೊ ಇದು ನಮ್ದು ಲಾಸ್ಟ್ ಸ್ಪಾಟ. ಇಲ್ಲಿಂದ ನಾವು ನೆಕ್ಸ್ಟ್ ಸೀದಾ ನಮ್ಮ ಟಿ ಹತ್ತೀವಿ. ಟಿ ಹತ್ತಿ ವಿಲ್ ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್.
ನಮ್ಮ ವಯನಾಡ್ ಟ್ರಿಪ್ ಇಲ್ಲೇ ಎಂಡ್ ಮಾಡತ್ತೀವಿ. ಆದಷ್ಟು ಜಲ್ದಿ ಮತ್ತೆ ಸಿಗೋಣ ಹೊಸ ಪ್ಲೇಸ್, ಹೊಸ ವೈಬ್ಸ್ ಆ್ಯಂಡ್ ಹೊಸ ಸ್ಟೋರೇಜ್ ಜೊತೆ.